ರಾಜ್ಯ ರಾಜಕೀಯದಲ್ಲಿ ಈಗ ಸಂಪುಟ ಪುನರ್ರಚನೆ ಮತ್ತು ಪವರ್ ಶೇರಿಂಗ್ ವಿಚಾರ ಸಾಕಷ್ಟು ಚರ್ಚೆ ಮತ್ತು ಗರಿಗೆದರಿದ ವಿದ್ಯಮಾನ ಆಗಿದೆ. ದೆಹಲಿಯಲ್ಲಿ ಬೀಡುಬಿಟ್ಟಿರತಕ್ಕಂಥ ಡಿ.ಕೆ. ಶಿವಕುಮಾರ್ ಇವತ್ತು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ಗರಿಗೆದರ್ತಾ ಇದೆ ಹಲವಾರು ಚಟುವಟಿಕೆಗಳು. ಇವತ್ತು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿದ್ದಾರೆ ಡಿಸಿಎಂ ಡಿ.ಕೆ. ಶಿವಕುಮಾರ್. ಸಂಪುಟ ಪುನರ್ರಚನೆ ಮತ್ತು ನಾಯಕತ್ವ ಬದಲಾವಣೆ ಬಗ್ಗೆ ಚರ್ಚೆ ಮಾಡ್ತಾರಂತೆ. ನನಗೆ ಪಕ್ಷ ವಹಿಸುವ ಕೆಲಸವನ್ನ ಮಾಡ್ತೀನಿ, ನಾನು ಪಕ್ಷಕ್ಕೆ ಯಾವತ್ತೂ ಬ್ಲ್ಯಾಕ್ ಮೇಲ್ ಮಾಡುವವನಲ್ಲ, ನಾನು ಕಾಂಗ್ರೆಸ್ ಪಕ್ಷದ ಶಿಸ್ತಿನ ಸಿಪಾಯಿ ಅಂತ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದಾರೆ. ನನಗೆ ಮೆಂಟಲಿ ಫಿಸಿಕಲಿ ಪೊಲಿಟಿಕಲ್ ಹೆಲ್ತ್ ಚೆನ್ನಾಗಿದೆ, ನಾನು ಯಾಕ್ರಿ ರಾಜೀನಾಮೆ ಕೊಡಲಿ ಅಂತ ವಿರೋಧಿಗಳಿಗೆ ಡಿ.ಕೆ. ಟಾಂಗ್. ಅಂದರೆ KPCC ಅಧ್ಯಕ್ಷ ಸ್ಥಾನಕ್ಕೆ, ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ, ಹಾಗೆ ಹೀಗೆ ಅಂತೆಲ್ಲ ಕೆಲವರು ಮಾತಾಡ್ತಿದ್ರಲ್ಲ, ಎಲ್ಲರಿಗೂ ಕೂಡ ಟಾಂಗ್ ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿ ಟೈಮ್ ಕೇಳಿದ್ರು, ಏನು ಕೊಟ್ರಾ ಇಲ್ವಾ ಗೊತ್ತಿಲ್ಲಪ್ಪ. ಬಟ್ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಇವತ್ತು ಡಿಸಿಎಂ ಡಿ.ಕೆ. ಶಿವಕುಮಾರ್ ಭೇಟಿ ಮಾಡಿದ್ದಾರೆ. ಅವರ ಸಹೋದರ ಡಿ.ಕೆ. ಸುರೇಶ್ ಕೂಡ ಅವರಿಗೆ ಸಾಥ್ ಕೊಟ್ಟಿದ್ದರು. ಹೋಗಿ ಈಗ ಮಾತಾಡ್ತಾರೆ. ಪ್ರಮುಖವಾಗಿ ಅವ್ರು ಹೇಳೋದೇನೆಂದರೆ, ಈ ಕಾಂಗ್ರೆಸ್ ಕಚೇರಿಗಳನ್ನ ಕಟ್ತಾ ಇದ್ದಾರಲ್ಲ, 100 ಕಚೇರಿಗಳು, ಅದಕ್ಕೆ ಶಂಕುಸ್ಥಾಪನೆ, ಡೇಟ್ ಫಿಕ್ಸ್ ಮಾಡೋದು ಇವೆಲ್ಲ ಇದೆ, ಅದರ ಬಗ್ಗೆ ಚರ್ಚೆ ಆಗಬೇಕು ಅಂತ. ಸಹಜವಾಗಿಯೇ ಪಾಲಿಟಿಕ್ಸ್ ಕೂಡ ಮಾತಾಡ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಏನೇನು ಮಾತಾಡಬೇಕು ಎಲ್ಲ, ಪವರ್ ಶೇರಿಂಗ್ ವಿಚಾರ ಆಗಿರ್ಬೋದು, ಅಥವಾ ಸಂಪುಟ ಪುನರ್ರಚನೆಯನ್ನು ಮುಂದೂಡುವಂತಹ ವಿಚಾರ ಆಗಿರ್ಬೋದು, ಇವೆಲ್ಲವೂ ಕೂಡ ನಡೆಯುತ್ತೆ. ನಿನ್ನೆ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿದ್ದರು, ಮಾತುಕತೆ ನಡೆಸಿದರು. ಇವತ್ತು ಡಿ.ಕೆ. ಶಿವಕುಮಾರ್ ಅವರು ಕೂಡ ದೆಹಲಿಯಲ್ಲೇ ಬೀಡುಬಿಟ್ಟಿದ್ದಾರೆ. ಹಲವಾರು ನಾಯಕರನ್ನ ಭೇಟಿಯಾಗ್ತಾರೆ. ಇವರ ಕ್ಲೈಮ್ ಏನಿದೆ ಇದನ್ನು ಇವ್ರು ಮಾಡ್ತಾರೆ. ಸಿದ್ದರಾಮಯ್ಯನವರು ಅವ್ರ ಕ್ಲೈಮ್ ಮಾಡಾಯಿತು ಸಂಪುಟ ಪುನರ್ರಚನೆಗೆ. ಸೊ ನೋಡೋಣ ಮುಂದಕ್ಕಿದು ಯಾವ ರೀತಿ ತಿರುವನ್ನು ಪಡ್ಕೊಳ್ಳುತ್ತೆ ಅಂತ. ನನಗೆ ಮೆಂಟಲಿ ಹೆಲ್ತು, ಫಿಸಿಕಲಿ ಹೆಲ್ತು, ಪೊಲಿಟಿಕಲ್ ಹೆಲ್ತು ಎಲ್ಲ ಕರೆಕ್ಟಾಗಿದೆ. ನಾನು ಈಗ ಖರ್ಗೆ ಸಾಹೇಬ್ರು ನೋಡೋಕ್ಕೆ ಹೋಗ್ತಾ ಇದ್ದೀನಿ. ನಾನು ಈಗ ಡಿಸೆಂಬರ್ ಒಳಗಡೆ ನಾನು ಭೂಮಿ ಪೂಜೆ ಮಾಡಲೇಬೇಕು 100 ಕಾಂಗ್ರೆಸ್ ಕಚೇರಿಗೆ. ಅದಕ್ಕೆ ನಾನು ಡೇಟ್ ಫಿಕ್ಸ್ ಬೇರೆ ಮಾಡಬೇಕಾಗಿದೆ. ಈ ಎಲೆಕ್ಷನ್ ಆಗಲಿ ಅಂತ ಸುಮ್ಮನೆ ಇದ್ದೆ. ಪಾಪ ಎಲೆಕ್ಷನ್ ಟೈಮಲ್ಲಿ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಸುಮ್ಮನೆ ಇದ್ದೆ. ಈಗ ಅವ್ರಿಗೆ ಪಾರ್ಲಿಮೆಂಟ್ ಎಲೆಕ್ಷನ್ನು ಶುರು ಆಗ್ತಾಯಿದೆ. ಗಾಂಧಿ ಭಾರತ ಅಂತ ಒಂದು ಪುಸ್ತಕ ಬೇರೆ ಬರೆದಿದ್ದೀನಿ. ಹಿಂದೆ ಗಾಂಧೀಜಿಯವರ 100 ವರ್ಷದಿಂದ ಯಾವ ರೀತಿ ಅಧಿವೇಶನ ಆಯಿತು, ನಾವು ಯಾವ ರೀತಿ ಅಧಿವೇಶನ ಮಾಡಿದೋ, ಈ ಮಧ್ಯದಲ್ಲಿ ಖರ್ಗೆ ಸಾಹೇಬರು ಹೆಂಗೆ ಅಧ್ಯಕ್ಷ ಆದಮೇಲೆ ಏನಾಯಿತು, ಇದೆಲ್ಲ ಕೂಡ ನಾನು ನನ್ನದೇ ಆದಂಥ ವಿಚಾರಗಳನ್ನ ಬರೆದಿದ್ದೀನಿ. ಅವೆಲ್ಲ ಡೇಟ್ ಫಿಕ್ಸ್ ಮಾಡಬೇಕು. ಯಾಕೆಂದರೆ ಡಿಸೆಂಬರಲ್ಲಿ ಅವ್ರು ಫುಲ್ ಬ್ಯುಸಿ ಆಗ್ಬಿಡ್ತಾರೆ. ಅದೇ ಮಧ್ಯದಲ್ಲಿ ಟೈಮ್ ತೊಗೋಬೇಕು. ಫೌಂಡೇಶನ್ ಡೇ ಬೇರೆ ಇದೆ, ಬೇರೆ ಎಲ್ಲ ದಿನಗಳಿದೆ. ಅದೆಲ್ಲ ಯಾರು ಮಾಡೋರು? ನಾನೇ ಮಾಡಬೇಕು. ನಾನ್ಯಾಕೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿ ಆ ಸಂದರ್ಭ ಏನು ಉದ್ಭವ ಆಗಲಿಲ್ಲ. ಕ್ಯಾಬಿನೆಟ್ ಪುನರ್ರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ಆಗ್ತದೆ. ಅದೆಲ್ಲ ಚೀಫ್ ಮಿನಿಸ್ಟರ್ ಡ್ಯೂಟಿ. CM ಬಿಟ್ಟಿದ್ದು, CM ಪ್ರಾಗರ್ಟಿವ್, ಹೈಕಮಾಂಡ್ ಹತ್ರ ಮಾತಾಡ್ಕೊಳ್ತಾರೆ. ನನ್ನ ಕರೆಸಿದಾಗ ನಾನು ಹೋಗ್ತೀನಿ. ಸರ್, ಈಗ 2.5 ವರ್ಷ ಆಗಿದೆ, ನಾಯಕತ್ವ ಬದಲಾವಣೆ ವಿಚಾರನೂ ಭಾಳ ಚರ್ಚೆಗೆ ಬರ್ತಾ ಇದೆ. ನೀವು ಖರ್ಗೆ ಅವ್ರನ್ನ ಭೇಟಿಯಾದ ನ್ಯಾಚುರಲ್ ಜಸ್ಟಿಸ್ ಬಗ್ಗೆ ಏನಾದ್ರು ಮಾತಾಡ್ತೀವಿ? ನೀವುಗಳು ಚರ್ಚೆ ಮಾಡ್ತಾ ಇದ್ದೀರಿ ಹೊರತು ನನ್ನಲ್ಲಿ, ಸಿದ್ದರಾಮಯ್ಯನವರಲ್ಲಿ, ಹೈಕಮಾಂಡಲ್ಲಿ ಎಲ್ಲೂ ಚರ್ಚೆ ಇಲ್ಲ. 2.5 ವರ್ಷ ಆಗಿದೆ, ನಾಯಕತ್ವ ಬದಲಾವಣೆ ವಿಚಾರನೂ ಭಾಳ ಚರ್ಚೆಗೆ ಬರ್ತಾ ಇದೆ. ನೀವು ಖರ್ಗೆ ಅವ್ರನ್ನ ಭೇಟಿಯಾದ ನ್ಯಾಚುರಲ್ ಜಸ್ಟಿಸ್ ಬಗ್ಗೆ ಏನಾದ್ರು ಮಾತಾಡ್ತೀವಿ? ನೀವುಗಳು ಚರ್ಚೆ ಮಾಡ್ತಾ ಇದ್ದೀರಿ ಹೊರತು ನನ್ನಲ್ಲಿ, ಸಿದ್ದರಾಮಯ್ಯನವರಲ್ಲಿ, ಹೈಕಮಾಂಡಲ್ಲಿ ಎಲ್ಲೂ ಚರ್ಚೆ ಇಲ್ಲ.